ವೆಲ್ಕಮ್ ಬ್ಯಾಕ್. ಬಿಗ್ ಮಾರ್ನಿಂಗ್ಗೆ ಸ್ವಾಗತ. ವಿಷಯ ಇಷ್ಟೇ ವೀಕ್ಷಕರೇ, ದರ್ಶನನ್ನು ಹಿಂಡಲಗ ಜೈಲಿಗೆ ಅಥವಾ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಹಿಂಡಲಗ ಜೈಲಿಗೆ ಮತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಹಿಂಡಲಗ ಏನು ಹಿಂಡಲಗ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ. ನಂಬರ್ 1. ಎರಡನೇದು, ವಿಲ್ಸನ್ ಗಾರ್ಡನ್ ನಾಗನ ಮಂಗಳೂರಿಗೆ ಶಿಫ್ಟ್ ಮಾಡ್ತಾರಂತೆ. ನಮ್ಮ ಕುಡ್ಲಬ್ರು ಒಬ್ರು ಉತ್ತರ ಕರ್ನಾಟಕ, ಒಬ್ರು ಹೌದು, ಒಂದು ಆ ಕಡೆ ಒಂದು ಈ ಕಡೆ ಶಿಫ್ಟ್ ಮಾಡ್ತಾರಂತೆ. ಈ ನಡುವೆ ದರ್ಶನ್ ಮೇಲೆ 4 ಕ್ರಿಮಿನಲ್ ಕೇಸ್ ಆಯಿತು. ಒಂದು 2011ರಲ್ಲಿ ಹೆಂಡತಿ ಮೇಲೆ ಹೊಡೆದಂಥ ಕೇಸ್. ಇದೀಗ A2 ಇದ್ದದ್ದು ಮೋಶ A1 ಆಗುತ್ತೆ. ಯಾವುದರಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್. ಈಗ ನಿನ್ನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನು ರೌಡಿಗಳ ಜೊತೆ ಟೀ ಪಾರ್ಟಿ ಮಸ್ತ್ ಮಜಾ ಎಲ್ಲ ಆಯ್ತಲ್ಲ, ಅದರಲ್ಲಿ 3 FIR ಆಗಿದೆ. 3 FIRಗಳ ಪೈಕಿ 2 FIRನಲ್ಲಿ ದರ್ಶನ್ A1 ಆಗಿದ್ದಾರೆ. ಮತ್ತೊಂದು ಕಡೆ ರಾಜ್ಯಾದ್ಯಂತ ಒಂದು ಹಲ್ಚಲ್ ಶುರುವಾಗಿದೆ. 40 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ, ವಿಶೇಷವಾಗಿ ಬೆಂಗಳೂರಿನಲ್ಲಿ ರೌಡಿಗಳ ಹಾವಳಿ ತೀವ್ರಗೊಂಡಾಗ ರಾಮಕೃಷ್ಣ ಹೆಗಡೆ ಅವರ ಕ್ಯಾಬಿನೆಟ್ನಲ್ಲಿ ಗೃಹ ಮಂತ್ರಿ ಆಗಿದ್ದಂಥ ರಾಚಯ್ಯ ಅವರು ಎನ್ಕೌಂಟ್ರಿಗೆ ಒಂದು ಅವಕಾಶ ಕೊಡ್ತಾರೆ. ಎಲ್ಲ ರೌಡಿಗಳನ್ನ ಢಮ್ 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 ಢಮಾರ್ ಅಲ್ಲಿಂದ ಇಲ್ಲಿ ತನಕ ಕ್ಲಿಯರ್ ಆಗಿತ್ತು. ಆಮೇಲೆ ಅದು ಮುಂಬೈಗೆ ಹೋಯ್ತು, ದುಬೈಗೆ ಹೋಯ್ತು, ಬೇರೆಲ್ಲ ವಿಚಾರ. ಈಗ ಮತ್ತೊಮ್ಮೆ ಅದೇ ರೀತಿಯ ಆಲೋಚನೆಗಳು ಗರಿಗೆದರ್ತಾ ಇದೆ. ನಂಬರ್ 2. ಇನ್ನೂ ಅದಕ್ಕಿಂತಲೂ ಮುಖ್ಯವಾಗಿ ಇಷ್ಟೆಲ್ಲ ದರ್ಶನ್ಗೆ ಐಷಾರಾಮಿ ಸಾಧ್ಯತೆಗಳು ಎಲ್ಲ ಸಿಗ್ತಾ ಇದೆಯಲ್ಲ, ಹೋಮ್ ಮಿನಿಸ್ಟ್ರ್ ಮೇಲೆ 4 ಸಚಿವರು ಪ್ರಭಾವ ಬೀರ್ತಾ ಇದ್ದಾರೆ. 4 ಸಚಿವರು ಪ್ರಭಾವ ಬೀರ್ತಾ ಇದ್ದಾರೆ. 2 ಸಚಿವರು ಪ್ರಭಾವಿ ಸಚಿವರು ಬೆಂಗಳೂರಿನವರು, 2 ಸಚಿವರು ಬೆಂಗಳೂರಿನವರು ಪ್ರಭಾವಿ ಸಚಿವರು. ಇನ್ನೊಬ್ಬರು ಸಚಿವರು ಮಂಡ್ಯ ಮೈಸೂರು ಭಾಗದವರು, ಇನ್ನೊಬ್ಬರು ಸಚಿವರು ಮಧ್ಯ ಕರ್ನಾಟಕ ದಾವಣಗೆರೆ ವಗೇರೆ ವಗೇರೆ ಆ ಭಾಗದವರು, ಇನ್ನೊಬ್ಬ ಶಾಸಕರು ಹುಬ್ಬಳ್ಳಿ ಧಾರವಾಡ ಕಡೆಯವರು. ಹೆಸರು ಗೊತ್ತಿದೆ. ಇದು ಹೀಗೆ ಜಾಸ್ತಿ ಆದರೆ ಖಂಡಿತವಾಗಲೂ ಈ ಸಚಿವರುಗಳ ಬಗ್ಗೆ ಮತ್ತು ಶಾಸಕರ ಬಗ್ಗೆ ಒಂದು ಸ್ಟಿಂಗ್ ಆಪರೇಷನ್ ಮಾಡೋದಕ್ಕೆ ನಾವು ರೆಡಿ ಆಗ್ತಾ ಇದ್ದೀವಿ. ಅವರ ಬಾಯಿಯಿಂದಲೇ ದರ್ಶನನ್ನು ಉಳಿಸೋದಕ್ಕೆ ಕಸರತ್ತುಗಳು ಯಾವ ರೀತಿ ಆಗ್ತಾ ಇದೆ, ಒಬ್ಬ ಕೊಲೆ ಆರೋಪಿಯನ್ನು ಉಳಿಸೋದಕ್ಕೆ ಯಾವ ಪ್ರಯತ್ನಗಳಾಗ್ತಾ ಇದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡಬೇಕಾಗತ್ತೆ. ಬನ್ನಿ, ನಮ್ಮ ರಿಪೋರ್ಟರ್ ರೆಡಿ ಇದ್ದಾರೆ. ನಾಗರಾಜ್ ಬೆಂಗಳೂರಿನಲ್ಲಿ ದರ್ಶನ್ ಶಿಫ್ಟ್ ಬಗ್ಗೆ ಮಾತಾಡ್ತಾರೆ, ಮಾದೇಶ್ ಬೆಂಗಳೂರಿನಲ್ಲಿ ದರ್ಶನ್ FIR ಬಗ್ಗೆ ಮಾತಾಡ್ತಾರೆ. ಬನ್ನಿ, ಹಾಗಿದ್ರೆ ಮೊದಲನೇ ಸ್ಟೋರಿ ಶುರು ಮಾಡೋಣ. ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಸಾಮ್ರಾಜ್ಯ. ದರ್ಶನ್ ಹಿಂಡಲಗ ಇಲ್ಲ ಬಳ್ಳಾರಿಗೆ ಶಿಫ್ಟ್ ಆಗುವುದು ಸಾಧ್ಯತೆ ಇದೆ. ಯಾಕೆಂದರೆ ಮುಖ್ಯಮಂತ್ರಿಗಳು ಆಲ್ರೆಡಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಿದ್ರೆ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟ ನಂತರ ಅದನ್ನು ಯಾಕೆ ಮಾಡಲ್ಲ? ಬೇರೆಡೆ ಶಿಫ್ಟ್ ಮಾಡಲು ಮೀನಾಮೇಷ ಯಾಕೆ? ದರ್ಶನ್ಗೆ ಅನುಕೂಲವಾಗಲು ಕೆಲ ಸಚಿವರ ಒತ್ತಡ ಇದೆಯಾ? ಶಿಫ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರಾ? ದರ್ಶನ್ಗೆ ಆಪ್ತರಾಗಿರುವ ಸಚಿವರು ಶಾಸಕರು ಈಗಾಗಲೇ ಶಿಫ್ಟ್ ಮಾಡ್ತೀವಿ ಎಂದಿರುವ ಮುಖ್ಯಮಂತ್ರಿ ಗೃಹ ಸಚಿವರು, ಆದರೂ ದರ್ಶನ್ ಶಿಫ್ಟ್ ಆಗ್ತಾ ಇಲ್ಲ. ನೋಡಿ, ಇಲ್ಲಿ ರೌಡಿಗಳಿಗೆ ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಹೇಳ್ತೀನಿ ನಾನು. ಮುಖ್ಯಮಂತ್ರಿಗಿಂತ ದೊಡ್ಡವರ ಯಾರಾದರೂ ರಾಜ್ಯದಲ್ಲಿ? ದೇಶದಲ್ಲಿ ಪ್ರಧಾನಿಗಿಂತ ದೊಡ್ಡವರ ಯಾರಾದರೂ? ದೇಶಕ್ಕೆ ವಿಚಾರ ಬಂದಾಗ, ರಾಜ್ಯ ವಿಚಾರ ಬಂದಾಗ ನಿಮ್ಮ ಪಾರ್ಟಿ ಮತ್ತೊಂದು ಪಕ್ಕಕ್ಕಿಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ, ಈ ರಾಜ್ಯದ ಗೃಹ ಸಚಿವರು. ಅವರು ಹೇಳಿದ ನಂತರ 4 ಸಚಿವರು ಮತ್ತು ಒಬ್ಬ ಶಾಸಕರು ಇದನ್ನು ಬಿಡ್ತಾ ಇಲ್ಲ, ಶಿಫ್ಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅವರಿಬ್ಬರು ಏನು ಹೇಳಿದ್ರು ಕೇಳಿಸ್ಕೊಳ್ಳಿ ಮೊದಲು. ಯೋಚನೆ ಅದನ್ನು ಕೂಡ ಯೋಚನೆ ಇದೆ. ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಅದನ್ನು ಕೂಡ ಯೋಚನೆ ಇದೆ. ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ಶಿಫ್ಟಿಂಗ್ ಅದು ಈಗ ಸದ್ಯದಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ನೋಡೋಣ ಅದು ಏನು ಯಾವ ರೀತಿ ಮುಂದಿನ ಕ್ರಮ ತಗೋಬೇಕು ಅದನ್ನು ಮಾಡ್ತೀವಿ. ನೋಡಿ ಶ್ರುತಿ ಅವರೇ,
ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಶಿಫ್ಟಿಂಗ್ ಮಾಡ್ತೀವಿ ಅಂತ ಆಲೋಚನೆಗಳಿದೆ. ಒಂದು ಹಿಂಡಲಗ ಹೋದ್ರೆ, ಮತ್ತೊಬ್ಬರು ಬಳ್ಳಾರಿಗೆ ಹೋದ್ರೆ ಅಥವಾ ಮಂಗಳೂರಿಗೆ ಹೋದ್ರೆ ಆಗುತ್ತೆ ಅಂತೇಳಿ ಇಬ್ಬರು ಹೇಳ್ತಾ ಇದ್ರು ಕೂಡ ಕೆಲವು ಸಚಿವರುಗಳ ಒತ್ತಡ ಇದೆ. 4 ಸಚಿವರು, ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ರಿಪಬ್ಲಿಕನ್ ಮುಖಾಂತರ, 4 ಸಚಿವರು ಮತ್ತು ಒಬ್ಬ ಶಾಸಕ ಯಾರು ಅಂತ ಗೊತ್ತಿದೆ ನಮಗೆ. ನಿಮ್ಮ ಹಿಂದೆ ಒಂದು ಕ್ಯಾಮ್ರಾ ಬಿಟ್ಟಿದ್ದೀವಿ, ನಿಮ್ಮ ಬಾಯಿಂದ ಬರಬೇಕದನ್ನು ನಿಮಗೆ ಸ್ಟಿಂಗ್ ಆಗಿ ಕಾಯ್ತಾ ಇದ್ದೀವಿ, ನಿಮ್ಮನ್ನು ಕೆಡವೋದಕ್ಕೆ ಕಾಯ್ತಾ ಇದ್ದೀವಿ. 4 ಸಚಿವರು, 2 ಬೆಂಗಳೂರಿಗೆ ಸಂಬಂಧಪಟ್ಟ ಸಚಿವರು, ಒಬ್ಬರು ಏನು ಹಳೆ ಮೈಸೂರು ಭಾಗ, ಒಬ್ಬರು ಮಧ್ಯ ಕರ್ನಾಟಕ ಹುಬ್ಳಿ ಧಾರವಾಡದ ಶಾಸಕರು ಸಂಬಂಧಪಟ್ಟ ಹಾಗೆ. ಮುಖ್ಯಮಂತ್ರಿಗಳೇ, ಒಂದು ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ಲ ಅಂತಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿಲ್ಸನ್ ಗಾರ್ಡನ್ ನಾಗನ ಮಾತು ನಡೆಯುತ್ತೆ, ಸಿದ್ದರಾಮಯ್ಯನವರ ಮಾತು ನಡೆಯೋದಿಲ್ಲ ಅಂತಂದ್ರೆ ಹೇಗೆ? ನಾವು ವೋಟ್ ಹಾಕಿದ್ದು ನಿಮಗೆ ಸ್ವಾಮಿ, ಸಿದ್ದರಾಮಯ್ಯನವರೇ ನಿಮ್ಮ ಮಾತು ನಡೀಬೇಕು, ನಿಮ್ಮ ಜೊತೆ ಇರ್ತೀವಿ ನಾವು. ಆಮೇಲೆ ಈ ರಾಜ್ಯದ ಗೃಹ ಸಚಿವರು ಕುಳ್ಳ ಸೀನಾನ ಅಥವಾ ಡಾಕ್ಟರ್ ಜಿ ಪರಮೇಶ್ವರ, ನಿಮ್ಮಿಬ್ಬರಿಂದ ಆಗೋದಿಲ್ಲ ಅಂತಂದ್ರೆ, ಮುಖ್ಯಮಂತ್ರಿಗಳೇ ಮತ್ತು ಪರಮೇಶ್ವರ್ ಅವರೇ ನಿಮ್ಮಿಂದ ಆಗೋದಿಲ್ಲ ಅಂತಂದ್ರೆ ನಾವು ವಿಲ್ಸನ್ ಗಾರ್ಡನ್ ನಾಗ ಮತ್ತು ಕುಳ್ಳ ಸೀನನನ್ನ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಅಂತ ಒಪ್ಕೊಳ್ಳ. ಯಾಕಂದ್ರೆ ನಿಮ್ಮ ಮಾತನಾಡಿತಾ ಇಲ್ಲ, ಅವ್ರ ಮಾತನಾಡಿತಾ ಇದೆ. ನೀವೇನು ಹೇಳಿದ್ರಿ ಸಿದ್ದರಾಮಯ್ಯನವರೇ, ಯಾವುದೇ ಕಾರಣಕ್ಕೂ ಬಿರಿಯಾನಿ ಕೊಡಲ್ಲ ಅಂದ್ರಿ, ಗೃಹ ಸಚಿವರು ಅಂದ್ರು. ಅಲ್ಲಿ ನೋಡಿದ್ರೆ ವಿಲ್ಸನ್ ಗಾರ್ಡನ್ ಮಾತನ್ನ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಎಲ್ಲವೂ ಆಗ್ತಾ ಇದೆ. ಹಾಗಿದ್ರೆ ಮುಖ್ಯಮಂತ್ರಿ ಮಾತಿಗೆ ಬೆಲೆ ಇದೆಯಾ, ವಿಲ್ಸನ್ ಗಾರ್ಡನ್ ನಾಗನ ಮಾತಿಗೆ ಬೆಲೆ ಇದೆಯಾ ಈ ರಾಜ್ಯದಲ್ಲಿ? ಬೇಕಾಯ್ದು ಕುಳ್ಳ ಸೀನಾ ಅಲ್ಲಿ ಪಕ್ಕದಲ್ಲಿ ಕೂತಿದ್ದಾನಲ್ಲ, ಕುಳ್ಳ ಸೀನಾ ಜೀವಾವಧಿ ಶಿಕ್ಷೆ ಆಗಿದೆ ಆತನಿಗೆ ಕೊಲೆ ಕೇಸ್ನಲ್ಲಿ. ಆತ ಸಜಾಬಂದಿ, ಹೌದು, ವಿಚಾರಣಾಧೀನ ಕೈದಿಯಲ್ಲ, ಸಜೆ ಆಗಿದೆ ಆತನಿಗೆ. ಆತ ಬಿಳಿ ಬಟ್ಟೆಯಲ್ಲಿರಬೇಕು, ಹೌದು, ಇಲ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಓಡಾಡ್ತಾ ಇದ್ದಾರೆ. ಗೃಹ ಸಚಿವರೇ, ನಿಮ್ಮ ಮಾತಿಗೆ ಕಿಮ್ಮತ್ತಿಲ್ವಾ? ಹಂಗಾಗೋದಕ್ಕೆ ನಮಗಿಷ್ಟ ಇಲ್ಲಪ್ಪ. ನಿಮ್ಮನ್ನ ಬೇರೆ ಬೇರೆ ಕಾರಣಗಳಿಗಾಗಿ BJPಯವರ JDS ಅವರ ಟೀಕೆ ಮಾಡ್ತಾರೆ, ಟಿಪ್ಪಣಿ ಮಾಡ್ತಾರೆ ಬೇರೆ. ಆದರೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಿರಬೇಕು. ಈ ರಾಜ್ಯದ ಗೃಹ ಸಚಿವರು ಎಲ್ಲಿ ತನಕ ನಿಮ್ಮ ಸರ್ಕಾರ ಇರುತ್ತೆ ಅಲ್ಲಿ ತನಕ ಜಿ ಪರಮೇಶ್ವರ್ ಆಗಿರಬೇಕು. ಇದು ನಮ್ಮ ಕಳಕಳಿ. ವಿಲ್ಸನ್ ಗಾರ್ಡನ್ ನಾಗ ಮುಖ್ಯಮಂತ್ರಿ ಆಗಿರಬಾರ್ದು, ಕುಳ್ಳ ಸೀನಾ ಇಲ್ಲಿಯ ಗೃಹ ಸಚಿವರಾಗಿರಬಾರ್ದು. ನಮಗೆ ಅನುಮಾನ ಬರ್ತಾ ಇದೆ, ಅವರ ಮಾತು ನಡೀತಾ ಇದೆ, ನಮ್ಮ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಮಾತುಗಳು ನಡೀತಾ ಇಲ್ಲ. ಯಾಕೆ ನಿಮಗೆ ಅಷ್ಟು ಪ್ರಾಬ್ಲಮ್ ಇದ್ರೆ ಕೆಲವರನ್ನ ಉಡಾಯಿಸಿ, ತೊಂದರೆ ಇಲ್ಲ. ಸಿದ್ದರಾಮಯ್ಯನವರೇ, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಬೆಂಗಳೂರಿನಲ್ಲಿ ರೌಡಿಗಳ ಅಟ್ಟಹಾಸ ಮಿತಿ ಮೀರಿದಾಗ ಹೋಮ್ ಮಿನಿಸ್ಟರ್ ಆಗಿದ್ದಂಥ ಬಿ ರಾಚಯ್ಯ ಅವರು ಒಂದು ನಿರ್ಧಾರ ಕೈಗೊಳ್ತಾರೆ, ಎಲ್ಲ ರೌಡಿಗಳನ್ನು ಎನ್ಕೌಂಟರ್ ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ತಾರೆ. ಆಗ ಒಬ್ಬ ಶಾಸಕ ಎದ್ದು ನಿಂತು ಹೇಳ್ತಾನಂತೆ, ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂತ. ಆಗ ಬಿ ರಾಚಯ್ಯ ಅವರು ಹೇಳ್ತಾರಂತೆ, ಹೇಗೆ ಲಂಚ ಕೊಡೋದು ತಪ್ಪು, ಲಂಚ ಕೊಡೋದು ಮತ್ತು ತಗೊಳ್ಳೋದು ತಪ್ಪು, ಹಾಗೇನೆ ಸರ್ಕಾರ ಒಂದು ನಿರ್ಧಾರ ಮಾಡಿದೆ, ರೌಡಿಗಳ ಅಟ್ಟಹಾಸವನ್ನು ಮುರಿಬೇಕು ಅಂತಂತ ನಾವು ಎನ್ಕೌಂಟರ್ ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರಾದರೂ ಬೇಡ ಅಥವಾ ಬೇಕು ಅಂತ ಹೇಳಿದ್ರು ಕೂಡ, ಬೇಡ ಅಂತ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಅವರನ್ನು ಕೂಡ ಯಾಕೆ ಎನ್ಕೌಂಟರ್ ಮಾಡಬಾರ್ದು ಅಂತ ಕೇಳಿದ್ರಂತೆ. ಶಾಸಕ ಕೂತ್ಕೊಂಡ್ಬಿಟ್ನಂತೆ. ಯಾಕೆ ಎನ್ಕೌಂಟ್ರ್ ಬೆರೀಬಾರ್ದು, ಎನ್ಕೌಂಟ್ರ್ ಸದ್ದು ಯಾಕೆ ಮತ್ತೊಮ್ಮೆ ಬರಬಾರ್ದು, ಯಾಕೆ ಶಂಕರ್ ಬಿದಿರಿ ಅವಂಥ ಸಂದರ್ಭದಲ್ಲಿ, ಅಜಯ್ ಸಿಂಗ್ ಅವರ ಸಂದರ್ಭದಲ್ಲಿ ಆದದ್ದು ಯಾಕೆ ಆಗಬಾರ್ದು? ಇಲ್ಲಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮಾಡ್ತಾರೆ ಅಂತಂದರೆ ಭಾರತ ದೇಶಕ್ಕೆ ಕಾನೂನು ಅಲ್ಲೂ ಮತ್ತು ಇಲ್ಲೂ ಒಂದೇ ಅಲ್ವಾ? ಯಾಕೆ ಆಗಬಾರ್ದು? ಓಕೆ, ಇದೀಗ ಹಿಂಡಲಗ ಜೈಲ್ ಅದರ ಬಗ್ಗೆ ಮಾತಾಡ್ಬಿಡ್ತೀನಿ ಇವರ ಹತ್ರ. ನಾಗರಾಜ್ ಮತ್ತು ಮಾದೇಶ್, ಅದಾದ ನಂತರ ಹಿಂಡಲಗ ಜೈಲ್ ಬಗ್ಗೆ ಹೇಳೋಣ. ನಾಗರಾಜ್, ದರ್ಶನ್ ಶಿಫ್ಟ್, ಈ ಶಿಫ್ಟಿಂದ ಆಗುವಂಥ ಲಾಭಗಳೇನು? ಅಲ್ಲಿ ಅವರಿಗೆ ತಲೆನೋವಾಗುತ್ತಾ ಜೈಲಾಧಿಕಾರಿಗಳಿಗೆ? ಸಿಎಂ ಮತ್ತೆ ಹೋಮ್ ಮಿನಿಸ್ಟರ್ ಇಬ್ಬರು ಹೇಳ್ತಾರೆ ಆರೋಪಿಗಳನ್ನ, ಏನು ಈ ಒಂದು ರಾಜ್ಯಾತಿಥ್ಯ ಪಡಿತಾ ಇದ್ದಂಥ ದರ್ಶನ್ ಇರ್ಬೋದು ಅಥವಾ ಅವರಿಗೆ ಕೊಟ್ಟಂಥ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಇವರನ್ನ ಶಿಫ್ಟ್ ಮಾಡ್ತೀವಿ ಅಂತೇಳಿ ಆರಂಭದಲ್ಲಿ ಒಂದು ವಿಚಾರವನ್ನು ಹೇಳ್ತಾರೆ. ಆದರೆ ನಂತರ ಆ ವಿಚಾರವೇ ಸದ್ಯ ಪೊಲೀಸ್ ಅಧಿಕಾರಿಗಳು ಅಥವಾ ಜೈಲಾಧಿಕಾರಿಗಳ ವಿಚಾರದಲ್ಲಿ ಆ ಕಾನ್ಸೆಪ್ಟೇ ಇಲ್ಲದೆ ಹೋಗ್ತಾ ಇರ್ತಕ್ಕಂಥದ್ದು. ಇದನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಏನು ಅವ್ರಿಗೆ ಜೈಲಿನಲ್ಲಿ ರಾಜ್ಯಾತಿಥ್ಯ ನೀಡೋದಕ್ಕೆ ಒಂದು ಪ್ರಭಾವವನ್ನು ಬೀರಿದ್ರು ಸರ್ಕಾರದ ಮಟ್ಟದಲ್ಲಿ, ಅವರೇ ಈಗಲೂ ಬಹಳ ಸ್ಪಷ್ಟವಾಗಿ ಒಂದು ವಿಚಾರವನ್ನು ತಡೆ ಹಿಡಿತಾ ಇರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು.
ಅಂತಕ್ಕಂಥದ್ದು. ಯಾಕಂತಂದರೆ ಸಾರ್ವಜನಿಕ ವಲಯದಲ್ಲಿ ಜೈಲಿಗೆ ಹೋದವರು ಇಷ್ಟು ಆರಾಮಾಗಿ ರಾಜಾತಿಥ್ಯವನ್ನು ಪಡೆದುಕೊಂಡು ಇರ್ಬೋದು ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಇಷ್ಟು ಚರ್ಚೆ ಆಗ್ತಾ ಇದ್ರೆ, ಸರ್ಕಾರ ಒಂದು ಕಡೆ ಬೆಳಗ್ಗೆ ಹೇಳುತ್ತೆ ಈ ಶಿಫ್ಟ್ ಮಾಡ್ತೀವಿ ನಾವು ಆರೋಪಿಗಳನ್ನು, ಏನು ಈ ರಾಜಾತಿಥ್ಯ ಪಡಿತಾ ಇದ್ರು ಇವರನ್ನ ಅಂತೇಳಿ, ಸಂಜೆ ವೇಳೆಗೆ ಆ ವಿಚಾರವೇ ಅವರ ಒಂದು ಕಾನ್ಸೆಪ್ಟ್ನಿಂದ ಹೊರಗಡೆ ಹೋಗುತ್ತೆ ಅಂತಂದರೆ ಸರ್ಕಾರದ ಮಟ್ಟದಲ್ಲಿ ಇದರ ಮೇಲೆ ಭಾಳ ಸ್ಪಷ್ಟವಾಗಿ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಆದರೆ ಏನು VIP ಗಳು ಯಾವುದೇ ಕಾರಣಕ್ಕೂ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಬಹಳ ಹಿಂದಿನಿಂದಲೂ ಪರಪ್ನಾಗ್ರಹದಲ್ಲಿ ತಡೆಗಳಾಗ್ತಾ ಇರ್ತವೆ. ಈ ಹಿಂದೆ 26 ಜನರನ್ನು ಶಿಫ್ಟ್ ಮಾಡಬೇಕು, ಇವ್ರ ಮೇಲೆ ಕೋಕಾ ಕಾಯ್ದೆ ಇದೆ ಅಂತೇಳಿ ನಗರ ಪೊಲೀಸ್ ಆಯುಕ್ತ B. ದಯಾನಂದ್ ಒಂದು ಪತ್ರವನ್ನು ಬರೆದಿದ್ದಾರೆ 2 ವಾರಗಳ ಹಿಂದೆ. ಆದರೆ ಇದುವರೆಗೂ ಅವ್ರು ಯಾರನ್ನೂ ಸಹ ಶಿಫ್ಟ್ ಮಾಡಿಲ್ಲ. ಇದಕ್ಕೆ ಕಾನೂನು ತೊಡಕಿದೆ ಅಥವಾ ಇನ್ನೇನೋ ಅಡ್ಡಿ ಇದೆ ಅಂತೇಳಿ ಜೈಲಾಧಿಕಾರಿಗಳು ಸಬೂಬು ಹೇಳ್ತಾ ಇರ್ತಕ್ಕಂಥದ್ದು. ಇದನ್ನು ನೋಡಿದ್ರೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಜೈಲಿಗೆ ಹೋಗುವಂಥ VIP ಗಳು ಕೊಡುವಂಥ ಎಂಜಲ್ ಕಾಸ್ಗೆ ಆಸೆ ಬಿದ್ದು ಅವರುಗಳನ್ನ ಇಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ಜೈಲಾಧಿಕಾರಿ ನಾಗರಾಜ್, ಓಕೆ, ಈಗ ಕೆಲವು ಸಚಿವರ ಮತ್ತು ಶಾಸಕರುಗಳ ಒತ್ತಡ ಇದೆ, ಅವರನ್ನು ಬೇರೆ ಕಡೆ ಕಳಿಸಬಾರ್ದು ಅಂತೇಳಿ. ಆಮೇಲೆ ಆಲ್ರೆಡಿ ನಮ್ಮ ಟೀಮ್ ರೆಡಿಯಾಗಿದೆ, ಆ ಸ್ಟಿಂಗ್ ಮಾಡುವಂಥದ್ದು ಮಾಡಿ, ಇದು ಓಪನ್ ಆಗಿ ಹೇಳ್ತಾ ಇದ್ದೀವಿ. ಆ 4 ಸಚಿವರೇನಿದ್ದಾರೆ, ಶಾಸಕರೇನಿದ್ದಾರೆ, ಅವರ ಹಿಂಬಾಲಕರು ಮತ್ತು ಮುಂಬಾಲಕರು ಏನು ಹೇಳ್ತಾರೆ, ಸಚಿವರುಗಳೇನು ಹೇಳ್ತಾರೆ, ಯಾವೆಲ್ಲ ರೀತಿಯಲ್ಲಿ ದರ್ಶನನ ಪ್ರೊಟೆಕ್ಟ್ ಮಾಡೋದಕ್ಕೆ ಬೇಕಾಗಿ ಹೋಮ್ ಮಿನಿಸ್ಟ್ರ್ ಮೇಲೆ ಒತ್ತಡ ಆಗ್ತಾ ಇದ್ದಾರೆ. ಒಂದು ಹೇಳಿಕೆ ಸ್ಟಿಂಗಲ್ಲಿ ಬಂದುಬಿಡ್ಲಿ, ಆಮೇಲೆ ಜಿಂಗಲ್ ಅಲ್ಲ. ಥ್ಯಾಂಕ್ ಯು ನಾಗರಾಜ್. ಆಮೇಲೆ ದರ್ಶನ್ ಮೇಲೆ FIR ಹಾಕಿದ್ದಾರೆ. 2 FIR ಇತ್ತು, ಹೌದು 3 ಆಯ್ತು, 4 ಆಯ್ತು, 4 ಆಯ್ತು, ಹೌದು 1+4. ಎಸ್, ತಗೊಳ್ಳಿ. ಓಕೆ. ದರ್ಶನ್ ಮೇಲೆ